ನಮಸ್ಕಾರ, ವೆಲ್ಕಮ್ ಟು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್. ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವೀಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ. ನಾವು ಹಿಂದೂ ನ್ಯೂಸ್ ಪೇಪರಿಂದು ಹ್ಯಾಂಡ್ ರಿಟನ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರೇಜ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನೀವು ಆನ್ಸರ್ ಬರೆದು ಫ್ರೀ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಬೋದು. ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನು PDF ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ. ಅದಾದಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್. ದೆನ್ ಪ್ರತಿದಿನಕ್ಕೆ 3 MCQ ಅಂತ ಲೆಕ್ಕ ಹಿಡಿದ್ರೂ 6 ದಿನಕ್ಕೆ ನಮಗೆ 18 MCQs ಆಯಿತು. ಸಂಡೇ ಸಾಯಂಕಾಲ ಆ 18 MCQs ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ. ನೀವು ಅಷ್ಟನ್ನು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಂದು ಮತ್ಯಾವುದು ವೆರಿ ಮಾಡೋವಂಥ ಅವಶ್ಯಕತೆ ಇಲ್ಲ, ಮತ್ಯಾವುದು ನೋಡೋವಂಥ ಅವಶ್ಯಕತೆ ಇಲ್ಲ. ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್. ಥ್ಯಾಂಕ್ ಯು. ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ ಅಲ್ಲಿ ನಾವು 18th ಅಂದ್ರೆ January 18th ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. ಅಂದ್ರೆ ಹಿಂದೂ ಪೇಪರ್ನ ಅನಾಲಿಸಿಸ್. ಇವತ್ತು ತುಂಬಾ ನಿಜವಾಗ್ಲೂ ಒಳ್ಳೊಳ್ಳೆ ಆರ್ಟಿಕಲ್ಸ್ ಇದೆ ಎಜುಕೇಶನ್ ಮೇಲೆ, ಆಮೇಲೆ ಇಂಟರ್ನಲ್ ಸೆಕ್ಯೂರಿಟಿ ಮೇಲೆ ಎಲ್ಲ ನೋಡ್ತಾ ಹೋಗೋಣ. ಲೇಟ್ ಮಾಡೋದಕ್ಕೆ ನಮ್ಮ ಆರ್ಟಿಕಲ್ಸ್ನ ನೋಡ್ತಾ ಹೋಗೋಣ. ಓಕೆ, ಇವತ್ತಿನ ಪೇಪರ್ ಅಲ್ಲಿ ಏನಿದೆ ಅಂದ್ರೆ ಒಂದು ಎ ಸರ್ಚ್ ಫಾರ್ ಡಿಟರೆನ್ಸ್ ಇನ್ ದ ರೆಡ್ ಸಿ ಅನ್ನೋ ಒಂದು ಆರ್ಟಿಕಲ್ ಆಥರ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಇದು ನಮಗೆ GS2ನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತೆ GS3ನ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಥ್ರೂ ಕಮ್ಯುನಿಕೇಶನ್ ನೆಟ್ವರ್ಕ್ ಅಂತ ಏನಿದೆಯಲ್ಲ ಅದರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನಂತಂದ್ರೆ ಈ ಆರ್ಟಿಕಲ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಿಮಗೆ ಎಲ್ರಿಗೂ ಗೊತ್ತೇ ಇದೆ, ಇತ್ತೀಚೆಗೆ ಗಾಜಾ ಸ್ಟ್ರಿಪ್ ಅಲ್ಲಿ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಮಧ್ಯೆ ವಾರ್ ನಡೀತಾನೆ ಇದೆ. ಆದ್ರೆ ಹೌತೀಸರ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ರೆಡ್ ಸಿ ಅಲ್ಲಿ ಬರ್ತಾ ಇರೋ ಮರ್ಚೆಂಟ್ ಶಿಪ್ಸ್ ಮೇಲೂ ಕೂಡ ಅವರು ಅಟ್ಯಾಕ್ ಮಾಡಕ್ ಶುರು ಮಾಡಿದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ, ಆರ್ಟಿಕಲ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ದಾರೆ ಅಂದ್ರೆ, ಇದರಿಂದ ಬರುವಂತ ಇಂಟರ್ನ್ಯಾಷನಲ್ ಚಾಲೆಂಜಸ್ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಜೊತೆ ಇದರಿಂದ ಆಗುವ ಕೆಲವೊಂದೊಂದು ಅಲೈಸ್ ಅಂತ ಏನ್ ಹೇಳ್ತೀವಿ ನಾವು, ಇನ್ನೊಂದು ದೇಶ ಮತ್ತೊಂದು ದೇಶ ಅವ್ರ ಮಧ್ಯೆ ಏನ್ ಟೈಅಪ್ಸ್ ಇರುತ್ತಲ್ಲ ಅದ್ರ ಮಧ್ಯೆ ಹೆಂಗ್ ಬಿರುಕು ಬಿಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಅದಾದ್ಮೇಲೆ ನಾವು ಇದನ್ನ ಯಾವ ತರ ಕೌಂಟರ್ ಮಾಡಬೇಕು, ಒಂದು ಸ್ಟ್ರಾಟಜಿಕ್ ರೆಸೊಲ್ಯೂಷನ್ ಯಾವ ತರ ತಗೊಂಡ್ಬರ್ಬೇಕು ಅನ್ನೋದು ಕೂಡ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸರಿ, ಏನ್ ಹೇಳ್ತಾರೆ ಅಂದ್ರೆ, ಸರಿ ಈಗ ಹೌತೀಸ್ ಅಂತೂ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರು ಇಷ್ಟು ದಿವಸ ಬರೀ ಪ್ಯಾಲೆಸ್ಟೈನು ಅವ್ರ ಮೇಲೆ ಇದನ್ನ ಮಾಡ್ತಾ ಇದ್ರು. ಆದ್ರೆ ಇದೇ ಒಂದು ಚಾನ್ಸ್ ನ ಉಪಯೋಗಿಸ್ಕೊಂಡು ಅವ್ರು ಏನ್ ಮಾಡ್ತಾ ಇದಾರೆ, ಬೇರೆ ಅದೇನ ಹೇಳಿದ್ನಲ್ಲ, ಈಗ ಅಲ್ಲಿ ರೆಡ್ ಸಿ ಅಲ್ಲಿ ಹಾದೋಗ್ ಬರೋಂತ ಒಂದು ಮರ್ಚೆಂಟ್ ಶಿಪ್ಸ್ ಇಂಥದ್ರ ಮೇಲೆಲ್ಲ ಡ್ರೋನ್ಸ್ ಇದನ್ನೆಲ್ಲ ಇಟ್ಕೊಂಡು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಇಂಟರ್ನ್ಯಾಷನಲ್ ರೆಸ್ಪಾನ್ಸ್ ಏನ್ ಮಾಡಿದೆ ಅಂದ್ರೆ, US ಏನ್ ಮಾಡುತ್ತೆ ಅಂತ ಗೊತ್ತಾ, US ಇದನ್ನ ಇಷ್ಟು ದಿವಸ ಹೌತೀಸ್ ರೆಬಲ್ಸ್ ನ ಬರೀ ಟೆರರ್ ಲಿಸ್ಟ್ ಅಲ್ಲಿ ಇಟ್ಟಿತ್ತು, ಟೆರರ್ ಲಿಸ್ಟಿಂಗ್ ಅಲ್ಲಿ ಇಟ್ಟಿತ್ತು. ಈಗ ಅದನ್ನ ತೆಗೆದ್ಬಿಟ್ಟು ಏನ್ ಮಾಡುತ್ತೆ, ಇದಕ್ಕೆ ಗ್ಲೋಬಲ್ ಟೆರರಿಸ್ಟ್ ಗ್ರೂಪ್ ಅಂತ ಕೂಡ ಇದನ್ನ ಮಾಡುತ್ತಂತೆ. ಓಕೆನಾ, ಅದು ಯಾವಾಗಿಂದ, ಇದು ಮಿಡ್ ಫೆಬ್ರವರಿಯಿಂದ ಹೌತೀಸ್ ರೆಬಲ್ಸ್ ನ ಗ್ಲೋಬಲ್ ಟೆರರಿಸ್ಟ್ ಗ್ರೂಪ್ ಅಂತ ಇದನ್ನ ಮಾಡುತ್ತೆ. ಇದರಿಂದ ಕನ್ಸರ್ನ್ಸ್ ಇನ್ನೊಂದು ಏನಾಗಿದೆ ಅಂತಂದ್ರೆ, ಮಾಡರ್ನ್ ವೆಪನರಿ ಚಾಲೆಂಜಸ್ ಇನ್ ಇಂಟರ್ನ್ಯಾಷನಲ್ ಕೋಪರೇಷನ್. ಅಂದ್ರೆ ಮಾಡರ್ನ್ ವೆಪನ್ ಯೂಸ್ ಮಾಡಿ ಅಂತಂದ್ರೆ ಹೇಳಿದ್ನಲ್ಲ, ಡ್ರೋನ್ಸ್, UAEs ಅಂದ್ರೆ ಅನ್ಆರ್ಮ್ಡ್ ವೆಹಿಕಲ್ಸ್, ಇಂಥದನ್ನು ಉಪಯೋಗಿಸ್ಕೊಂಡು ಅವ್ರು ಮಾಡ್ತಾ ಇರೋದ್ರಿಂದ ಇಂಟರ್ನ್ಯಾಷನಲ್ ಕೋಪರೇಷನ್ ಆಗ ಹೆಂಗ್ ಮಾಡ್ಬೇಕು, ಇದಕ್ಕೆ ತುಂಬಾ ಚಾಲೆಂಜಸ್ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಕೂಡ ಇಂಟರ್ನ್ಯಾಷನಲ್ ರೆಸ್ಪಾನ್ಸ್ ಹೇಳ್ತಾ ಇದೆ. ಇದರಲ್ಲಿ ಕಾಂಪ್ಲೆಕ್ಸಿಟೀಸ್ ಏನಿದೆ ಮತ್ತೆ ಚಾಲೆಂಜಸ್ ಏನಿದೆ, ಈ ತರ ಎಲ್ಲ ಆಗಕ್ಕೆ ಒಂದು ಇದೇನಪ್ಪಾ ಅಂತಂದ್ರೆ, ನೋಡಿ, ದೇರ್ ಲ್ಯಾಕ್ಸ್ ಯೂನಿಟಿ ಅಂಡ್ ಕೋಪರೇಷನ್. ಅಂದ್ರೆ ಒಂದು ಈಗ ಸಪೋಸ್ ಯಾವ್ದೋ ಒಂದು ಎರಡು ದೇಶ ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಎರಡು ಬೈಲೇಟರಲ್ ರಿಲೇಷನ್ಸ್ ಇದಕ್ಕೆ ಇದನ್ನ ಮಾಡ್ಕೊಂಡಿರೋ ಟೈಪ್, ಅವರು ಯೂನಿಟಿಯಲ್ಲಿ ಬರ್ತಾ ಇಲ್ಲ, ಬಂದ್ಬಿಟ್ಟು ಮಾತಾಡ್ತಾ ಇಲ್ಲ, ಇದನ್ನ ನಿಲ್ಸೋಣ ಮಾಡೋಣ ಈ ತರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಸೊ ಇಂಟರ್ಆಪರೇಬಿಲಿಟಿಗೆ ತುಂಬಾ ಕಷ್ಟ ಆಗಿದೆ. ಅದಾದ್ಮೇಲೆ ಹಿಂದೆ ಏನು ಪೈರಸಿ ತರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇತ್ತಲ್ಲ, ಆಪರೇಷನಲ್ ಲಿಮಿಟೇಷನ್ಸ್, ಡಿಲೇಡ್ ರೆಸ್ಪಾನ್ಸಸ್, ಈ ತರ ಮತ್ತೆ ಕಂಡು ಬರ್ತಾ ಇದೆ. ಸೇಮ್ ಅದೇ ಪ್ಯಾಟರ್ನ್ ಅಲ್ಲಿ ಸಿಮಿಲಾರಿಟೀಸ್ ಕಂಡು ಬರ್ತಾ ಇದೆ. ಅಂದ್ರೆ ಪೈರಸಿ ಆಪರೇಷನ್ ಅಂದ್ರೆ, ಈಗ ಸಪೋಸ್ ನಿಮಗೆ ಪೈರಸಿ ಆಪರೇಷನ್ ಯಾವ ತರ ನಡೆಯುತ್ತೆ ಅಂತ ಒಂದು ಜಸ್ಟ್ ಸಣ್ಣದ ಒಂದು ಎಕ್ಸಾಂಪಲ್ ಅಂದ್ರೆ, ಇದರಿಂದ ಆಚೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಮ್ಮ ಇಂಡಿಯಾ ದೇಶ ಇಲ್ಲಿದೆ, ಇಲ್ಲೆಲ್ಲ ಬೇ ಆಫ್ ಬೆಂಗಾಲ್ ಇದೆಲ್ಲ ಇದೆ, ಇಲ್ಲಿ ಮೇಲೆ ಚೈನಾ ಕೂತಿದ್ದಾರೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಸಮುದ್ರದಲ್ಲಿ ನಮ್ಮ ಇಂಡಿಯಾ ಎಕಾನಮಿ ಬೀಳುವಂತ ಕೆಲವೊಂದೊಂದು ವಸ್ತುಗಳನ್ನ ಏನ್ ಮಾಡ್ತಾರೆ, ಇದರಲ್ಲಿ ಕಳಿಸ್ತಾ ಹೋಗ್ತಾರೆ. ಅದು ಆಮೇಲೆ ಯಾವ್ದಾದ್ರು ಮೂವೀಸ್ ನ ಪೈರಸಿ ಮಾಡಿ ಕಾಪಿ ಮಾಡಿ ಮಾಡೋದು, ಬುಕ್ಸ್ ನ ಕಾಪಿ ಮಾಡಿ ಸೇಲ್ ಮಾಡೋದು, ಇದಕ್ಕೆಲ್ಲ ಪೈರಸಿ ಅಂತ ಹೇಳ್ತಾರೆ. ಸೊ ಈ ತರದ್ದು ಕೂಡ ಈ ತರ ಆಗತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇದಕ್ಕೆಲ್ಲ ಕಾರಣ ಏನಂದ್ರೆ, ದೇರ್ ಇಸ್ ಪೊಟೆನ್ಶಿಯಲ್ ಸ್ಟೇಟ್ ಸಪೋರ್ಟ್. ಯಾವುದೇ ಒಂದು ಸ್ಟೇಟ್ ಸಪೋರ್ಟ್ ಇಲ್ದಲೆ ಒಂದು ರೆಬಲ್ ಗ್ರೂಪ್ ಇಷ್ಟೊಂದು ಇದನ್ನ ಮಾಡಕ್ ಆಗಲ್ಲ. ಸೊ ಅದ್ರ ಇಂಟರ್ನ್ಯಾಷನಲ್ ಇವ್ರು ರೆಸ್ಪಾನ್ಸ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಒಂದು ಸ್ಟೇಟ್ ಸಪೋರ್ಟ್ ಸಿಗ್ತಾ ಇರೋದೇ ಹೌತೀಸ್ ರೆಬಲ್ಗೆ ಇರಾನ್ ಮತ್ತೆ ಚೈನಾದವರಿಂದ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಮಿಸೈಲ್ ಟೆಕ್ನಾಲಜಿ ಕೂಡ ಯೂಸ್ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಒಂದು ಚಿಂತಾಜನಕವಾಗಿದೆ. ಯಾಕೆಂದ್ರೆ ಮಿಸೈಲ್ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಅದು ಬರೀ ಆ ಪರ್ಟಿಕ್ಯುಲರ್ ದೇಶಕ್ಕಷ್ಟೇ ಅಲ್ಲ ಹಾನಿ ಆಗೋದು, ಇಟ್ ಕಾಸಸ್ ಎ ರೀಜನಲ್ ಸ್ಟೆಬಿಲಿಟಿ. ಯಾಕಂದ್ರೆ ನೀವೇ ನೋಡಿರ್ಬೋದು, ಒಂದೊಂದು ಮಿಸೈಲ್ ನ ಕೆಪಾಸಿಟಿ ಬಂದ್ಬಿಟ್ಟು 2000 ಮೀಟರ್, 3000 ಮೀಟರ್. 2000 ಮೀಟರ್, 3000 ಮೀಟರ್ ಎಷ್ಟು
ಅಲ್ಲ 2000 ಕಿಲೋಮೀಟರ್ 3000 ಕಿಲೋಮೀಟರ್ ಅಂದ್ರೆ ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕಿ. ಅಂದ್ರೆ ಈಗ ಸಪೋಸ್ ನಾವು ಬೆಂಗಳೂರಲ್ಲಿ ಇದೀವಿ ಅಂದ್ಕೊಳ್ಳಿ, ಬೆಂಗಳೂರಿಂದ 2000 ಕಿಲೋಮೀಟರ್ ಅಂತಂದ್ರೆ ಎಲ್ಲಿಗೆ ಹೋಗುತ್ತೆ? ಇಲ್ಲಿಂದ ನಮ್ಗೆ ಡೆಲ್ಲಿಗೆ ಹೋಗುತ್ತೆ. ಅದೇ ಡೆಲ್ಲಿಲಿ ಕುತ್ಕೊಂಡು ಅಥವಾ ರಾಜಸ್ಥಾನ ಬಾರ್ಡರ್ ಅಲ್ಲಿ 2000 ಕಿಲೋಮೀಟರ್ ಅಂತಂದ್ರೆ ಎಲ್ಲಿಗೆ ಹೋಗುತ್ತದು? ಪಕ್ಕದ ಇದಕ್ಕೆ ಹೋಗುತ್ತೆ, ಕಂಟ್ರಿಗೆ ಹೋಗುತ್ತೆ. ಆ ತರ ಮಿಸೈಲ್ಸ್ನ ಉಪಯೋಗಿಸಿದ್ರೆ ರೀಜನಲ್ ಸ್ಟೆಬಿಲಿಟಿ ಹಾಳಾಗ್ಬೋದು ಅನ್ನೋ ಒಂದು ಇದನ್ನು ಕೂಡ ಇವರು ಊಹಿಸಿದ್ದಾರೆ. ಅದಾದ್ಮೇಲೆ ಆಪರೇಷನ್ ಪ್ರಾಸ್ಪೆರಿಟಿ ಮತ್ತೆ ಗಾರ್ಜಿಯನ್ ಏನಂತಂದ್ರೆ ಯು ಎಸ್ ಒಂದು ಕಂಬೈನ್ಡ್ ಮ್ಯಾರಿಟೈಮ್ ಫೋರ್ಸಸ್ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರು, ಯು ಎಸ್ ಲೆಡ್ ಇಂದ ಒಂದು ಇದನ್ನ ಮಾಡಿದ್ರು. ಇದು ನೋಡಿ ಪ್ರಿಲಿಮ್ಸಿಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಇದನ್ನ ಕಂಬೈನ್ಡ್ ಮ್ಯಾರಿಟೈಮ್ ಫೋರ್ಸಸ್ ನ ಯಾರು ಮಾಡಿದ್ದು ಅಂತ ಅಂದ್ರೆ ಯು ಎಸ್ ಲೆಡ್ ಅಂತ ನೀವು ಟಕ್ ಅಂತ ಟಿಕ್ ಮಾಡ್ಬೋದು. ಅವರು ಕೂಡ ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಆಥರ್ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಹೇಳಿದ್ನಲ್ಲ ಲ್ಯಾಕ್ ಆಫ್ ಪಾರ್ಟಿಸಿಪೇಷನ್, ನ್ಯಾಟೋ ಕಂಟ್ರೀಸ್ ಕೂಡ ಅಂದ್ರೆ ಜಪಾನ್ ಆಗಿರ್ಬೋದು, ಬೇರೆ ಬೇರೆ ನ್ಯಾಟೋ ಅಲೈಸ್ ಕೂಡ ಪಾರ್ಟಿಸಿಪೇಷನ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇಂಡಿಯಾದವರು ಕೂಡ ಆಮೇಲೆ ಅವ್ರ ಮುಂದೆ ಅಂದ್ರೆ ಸೌದಿ ಅರೇಬಿಯಾ, ಯು ಎ ಮುಂದೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಕೂಡ ಇದರಲ್ಲಿ ಮೂಗ್ ತೂರ್ಸಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇನ್ನು ಇಂಡಿಯಾದವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಪ್ಪ ನಿಮ್ ಸವಾಸ ಬೇಡಪ್ಪ, ನಾವು ಜಿಯೋಪೊಲಿಟಿಕಲಿ ಬೆಳಿಬೇಕು, ನಾವು ನಮ್ಮ ಇಂಡಿಪೆಂಡೆಂಟ್ ಪಾಲಿಸಿಸ್ನ ಮಾಡ್ಕೊಂಡು ಹೋಗ್ತೀವಿ, ನಾವು ಯಾರ ಮಧ್ಯನೂ ಬರೋದಿಲ್ಲ ಅಂತ ಅಂದ್ಬಿಟ್ಟು ಇಂಡಿಯಾನು ಕೂಡ ಇಂಡಿಪೆಂಡೆಂಟ್ ಆಗಿ ಅವರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಂಡಿಯಾನು ಕೂಡ ಹೋಗ್ತಾ ಇದೆ. ಸರಿ, ಇದರಿಂದ ಚಾಲೆಂಜಸ್ ಏನು, ಹಂಗಾರೆ ಏನೇನ್ ಮಾಡ್ಬೇಕು ಮುಂದೆ ಅಂತಂದ್ರೆ ಇದೇನಿದೆಯಲ್ಲ ಹೌತೀಸ್ ಎಕ್ಸ್ಪ್ಲಾಯ್ಟ್, ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಹೌತೀಸ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ಒಂದು ಡಿವೈಡ್ ಕಂಟ್ರಿಗಳ ಮಧ್ಯೆ ಒಂದು ಡಿವೈಡ್ ಅಂಡ್ ಪಾಲಿಸಿ ಏನ್ ನಡೀತಾ ಇದೆಯಲ್ಲ ಇದನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಯು ಎಸ್ ಗ್ಲೋಬಲ್ ಡಾಮಿನೇಷನ್ಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಆಥರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಸ್ಟ್ರಾಟಜಿಕ್ ಅಂಡ್ ಅಚೀವಬಲ್ ಎಂಡ್ ಸ್ಟೇಟ್ ನ ತಗೊಂಡ್ಬರ್ಬೇಕು. ಆಮೇಲೆ ವೆಪನ್ ಸಪ್ಲೈ, ಅವ್ರದ್ದು ವೆಪನ್ ಸಪ್ಲೈ ಏನಿದೆಯಲ್ಲ ಅದನ್ನ ಕಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಯೂನಿಟಿ ತರಬೇಕು. ಇಂಟರ್ನ್ಯಾಷನಲ್ ಯೂನಿಟಿ ಎದರಲ್ಲಿ ಹೌತೀಸ್ ಅಟ್ಯಾಕ್ಸ್ ಮೇಲೆ ಒಂದು ಏನಾದ್ರೂ ಒಂದು ಇದನ್ನ ತಗೋಬೇಕು. ಅದ್ರ ಜೊತೆ ಪ್ರಿವೆಂಟ್ ಟ್ರೇಡ್ ಡಿಸ್ರಪ್ಟ್ಮೆಂಟ್ ಆಗೋದನ್ನ ಒಂದು ತಡಿಬೇಕು. ಅದಾದ್ಮೇಲೆ ಜಿಯೋಪೊಲಿಟಿಕಲ್ ಚಾಲೆಂಜಸ್ ಅನ್ನು ಕೂಡ ಏನಿದೆಯೋ ಅದನ್ನ ಅಡ್ರೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಅಲ್ಲಿ ಹೇಳಿದ್ದಾರೆ. ಇದು ಇಷ್ಟು ನಮ್ಮ ಒಂದು UPSC ಅಥವಾ KPSC ಇಂದ ನಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತೆ ಇಂಟರ್ನಲ್ ಸೆಕ್ಯೂರಿಟಿ ಹೊತ್ತಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದನ್ನ ತುಂಬಾ ಚೆನ್ನಾಗಿ ಗಮನಿಸಬೇಕು, ತುಂಬಾ ಹೆಲ್ಪ್ಫುಲ್ ಇದೆ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಇದು ತುಂಬಾ ವಂಡರ್ಫುಲ್ ಆಗಿದೆ. ನಮ್ಮ GS ನ ಸೋಷಿಯಲ್ ಜಸ್ಟಿಸ್ ಅಂತ ಏನಿದೆಯಲ್ಲ ಅದರಲ್ಲಿ ಇಶ್ಯೂಸ್ ಔಟ್ ಆಫ್ ಹೆಲ್ತ್, ಎಜುಕೇಶನ್ ಅಂತ ಮತ್ತೆ ಸೋಷಿಯಲ್ ಪಾಲಿಸೀಸ್ ಅಂತ ಏನಿದೆಯಲ್ಲ ಅದರಲ್ಲಿ ಎಜುಕೇಶನ್ ಅಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಏನ್ ಹೇಳಿದ್ದಾರೆ ಇದರಲ್ಲಿ ಅಂದ್ರೆ ದ ಫೇಡಿಂಗ್ ರೋಲ್ ಆಫ್ ಯೂನಿವರ್ಸಿಟೀಸ್ ಇನ್ ಸೊಸೈಟಿ ಅಂತ ಅಂದ್ಬಿಟ್ಟಿದ್ದಾರೆ. ಅಂದ್ರೆ ಸೊಸೈಟಿಲಿ ಯೂನಿವರ್ಸಿಟಿಗಳ ಮಹತ್ವ ಕಮ್ಮಿ ಆಗ್ತಾ ಇದೆಯಂತೆ. ಹೆಂಗ್ ಆಗ್ತಾ ಇದೆ ಅಂದ್ರೆ ಅವ್ರೇನ್ ಹೇಳ್ತಾ ಇದ್ದಾರೆ, ಅಕಾಡೆಮಿಕ್ ಫ್ರೀಡಮು ಕಮ್ಮಿ ಆಗ್ತಾ ಇದೆ, ಗವರ್ಮೆಂಟ್ ಇಂಟರ್ವೆನ್ಷನ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಇತ್ತೀಚೆಗಿನ ಗ್ಲೋಬಲ್ ಅಕಾಡೆಮಿಕ್ ಫ್ರೀಡಮ್ ರ್ಯಾಂಕಿಂಗ್ಸ್ ಅಲ್ಲಿ ಇಂಡಿಯನ್ ರ್ಯಾಂಕಿಂಗ್ ಕೂಡ ಹೋಗ್ತಾ 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 ಕಮ್ಮಿ ಆಗ್ತಾ ಹೋಗ್ತಿದೆ ಡೈಲಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಒಂದು ಕೊಲಾಬರೇಟಿವ್ ಎಫರ್ಟ್ ಬೇಕು, ರಿಸ್ಟೋರ್ ಮಾಡ್ಬೇಕು ಅದನ್ನ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಅಲ್ಲಿ ತುಂಬಾ ಜನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸರಿ, ಗವರ್ಮೆಂಟ್ ಇಂಟರ್ಫಿಯರೆನ್ಸ್ ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇತ್ತೀಚೆಗೆ UGC ಏನ್ ಮಾಡ್ಬೇಕು, ಇದೊಂದು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. ಇವರು ಯೂನಿವರ್ಸಿಟಿಗಳಲ್ಲಿ ಹೆಂಗೆ ರಿಸರ್ಚ್ ಹೆಂಗೆ ನಡಿಬೇಕು, ಅಕಾಡೆಮಿಕ್ ಹೆಂಗೆ ಆಡಬೇಕು ಅಂತ ಆ ಒಂದು ಕೋರ್ ಫಂಕ್ಷನ್ ನ ಮಾಡೋದ್ ಬಿಟ್ಬಿಟ್ಟು ಇವ್ರು ಇತ್ತೀಚೆಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯುಜಿಸಿನವರು ಯೂನಿವರ್ಸಿಟಿಗೆ ಹೇಳಿದ್ರೆ ನೀವು ಲೋಗೋಸ್ಗಳನ್ನ ಮಾಡ್ರಿ, ಲೋಗೋಸ್ನ ಚೆನ್ನಾಗಿ ಮಾಡ್ರಿ, ಆಮೇಲೆ ಎಲ್ಲಾ ಒಂದು ಯೂನಿವರ್ಸಿಟಿಗಳಲ್ಲೂ ಸೆಲ್ಫಿ ಪಾಯಿಂಟ್ ಕ್ರಿಯೇಟ್ ಮಾಡ್ರಿ. ಅದ್ರಲ್ಲಿ ಹೆಂಗಿರ್ಬೇಕು ಅಂತಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ದು ಇದಿರಬೇಕು, ಅದ್ರ ಜೊತೆ ನೀವು ಒಂದು ಸೆಲ್ಫಿ ಪಾಯಿಂಟ್ ಕ್ರಿಯೇಟ್ ಮಾಡ್ರಿ ಅಂತ ಈ ತರದೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಪೊಲಿಟಿಕಲ್ ಪ್ರಪಂಡಗಳು ಕೂಡ ಜಾಸ್ತಿ ಆಗ್ತಾ ಇದೆ. UGCನವರು ಯೂನಿವರ್ಸಿಟಿಗೆ ಹೇಳೋ ಇದರಲ್ಲಿ ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ವೈಸ್ ಚಾನ್ಸಲರ್ನ ಫಿಕ್ಸ್ ಮಾಡೋದ್ರಲ್ಲಾಗಿರ್ಬೋದು, ಈ ಥರದೊಂದರಲ್ಲಿ ಪೊಲಿಟಿಕಲ್ ಪ್ರಪಂಡ ಜಾಸ್ತಿ ಆಗ್ತಾ ಇದೆ. ಅದಾದ್ಮೇಲೆ ಇದು ಈ ತರ ಗೌರ್ಮೆಂಟ್ ಇಂಟರ್ಫಿಯರೆನ್ಸ್ ಮಾಡ್ತಾ ಇದೆ. ಅದಾದ್ಮೇಲೆ ಎರೋಷನ್ ಆಫ್ ಅಕಾಡೆಮಿಕ್ ಫ್ರೀಡಮ್ ಏನಾಗ್ತಾ ಇದೆ ಅಂತಂದ್ರೆ ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಡಿಸ್ಕಷನ್ ಡಿಬೇಟ್ಸ್ನ ಇದನ್ನ ಮಾಡ್ತಾ ಇದ್ದಾರೆ. ಈ ತರ ಕೆಲವೆಲ್ಲ ಮಾಡಿದಕ್ಕೆ ಜವಾಹರ್ಲಾಲ್ ಯೂನಿವರ್ಸಿಟಿಯಲ್ಲಿ ಇನ್ನು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲೆಲ್ಲ ಫೈನ್ಗಳು ಹಾಕಿದ್ದಾರೆ. ಇನ್ನು ಎಷ್ಟೋ ಜನ ಕೆಲವು ಕಾಲೇಜ್ಗಳಲ್ಲಿ ಚಾನ್ಸಲರ್ಸ್, ವೈಸ್ ಚಾನ್ಸಲರ್, ದೊಡ್ಡ ದೊಡ್ಡ ಡಿಗ್ನಿಟರೀಸ್ ಈ ತರ ಅವರು ಬರ್ದಿರೋ ಕೆಲವು ಆರ್ಟಿಕಲ್ ಮೇಲೆ ಕೇಸ್ಗಳು ಹಾಕಿದಕ್ಕೆ ರೆಸಿಗ್ನೇಷನ್ ಕೂಡ ಕೊಟ್ಟಿದ್ದಾರೆ. ಈ ತರ ಎಲ್ಲ ಅಕಾಡೆಮಿಕ್ ಫ್ರೀಡಮ್ ಒಂದು ಇದು ಆಗ್ತಾ ಇದೆ. ಸೊ ಇದರಿಂದ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಮತ್ತೆ ಡಿಸೆಂಟಿಗೆ ಏನ್ ಇದಾಗುತ್ತೆ ಅಂದ್ರೆ, ಸರಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆಥರ್ ಏನ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಡಿಸೆಂಟ್ ಅಂದ್ರೆ ವಾದ ವಿವಾದ, ಡಿಸ್ಕಷನ್, ಕ್ರಿಟಿಕಲ್ ಥಿಂಕಿಂಗ್ ಹೆಂಗೆಲ್ಲ ಬೆಳಿಬೇಕು, ಇದ್ರ ಇಂಪಾರ್ಟೆನ್ಸ್ ಅನ್ನು ಆಥರ್ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ್ದೇ ಕಾಲೇಜಲ್ಲಿ ನೀನು ಸುಮ್ಮನೆ ಕುರಿ ಮಂದಲ್ಲಿ ಕುರಿತರ ಹೋದೆ ಬಂದೆ ಅಲ್ಲಿ ಏನ್ ಕೇಳ್ತಾರೋ ಅದನ್ನ ಕೇಳಿ ಬಂದು ನಾನು ಸುಮ್ಮನೆ ಬಯಾಟ್ ಹೊಡೆದು ಎಕ್ಸಾಮ್ ಬರ್ದಂಗೆ ಅಲ್ಲ. ಹೆಂಗೆ ಅಂದ್ರೆ ಡಿಬೇಟ್ ಇರಬೇಕು, ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು. ಹೌದಾ, ಈ ತರ ಆದ್ರೆ ಹೆಂಗಾಗುತ್ತೆ, ಏನಾಗುತ್ತೆ, ಈ ತರದ ಒಂದು ಯೋಚನೆ ಮಾಡುವಂತ ಕೆಪಾಸಿಟಿ ಸ್ಟೂಡೆಂಟ್ಸ್ ಅಲ್ಲಿ ಹುಟ್ಟಬೇಕು. ಅದಿಲ್ದಲೆ ಸುಮ್ಮನೆ ಬುಕ್ಕಲ್ಲಿ ಇರೋದನ್ನ ಓದಿದ್ರೆ ಎಲ್ಲ ಆಗೋದಿಲ್ಲ. ಓಕೆನಾ? ಅದಾದ್ಮೇಲೆ ಏನಂದ್ರೆ ಸ್ಟೂಡೆಂಟ್ಸ್ಗೆ ಒಂದು ಒಪಿನಿಯನ್ಸ್ನ ಆರ್ಟಿಕ್ಯುಲೇಟ್ ಮಾಡೋ ಅಂತ ಒಂದು ಶಕ್ತಿನ ಬೆಳೆಸಬೇಕು ಇಲ್ಲಿ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ. ಸೊ ಈ ತರದೆಲ್ಲ ಆಗ್ತಾ ಇಲ್ಲ ಅಂತ ಏನ್ ಹೇಳ್ತಾ ಇದ್ದಾರೆ. ಆಮೇಲೆ ನಿಮಗೆಲ್ಲ ಗೊತ್ತಿದೆ UGC ವರ್ಕ್ ಬಂದ್ಬಿಟ್ಟು ಅಕಾಡೆಮಿಕ್ ವರ್ಕ್ ಮತ್ತೆ ರಿಸರ್ಚ್ ಎನ್ವಿರಾನ್ಮೆಂಟ್. ಆದ್ರೆ ಇಲ್ಲಿ ಈ ಒಂದು ರಿಸರ್ಚ್ ಮತ್ತೆ ಅಕಾಡೆಮಿಕ್ ವರ್ಕ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಫ್ರೀ ಆಗಿ ಎಕ್ಸ್ಪ್ರೆಷನ್ ಅಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನ ಕೊಡ್ತಾ ಇಲ್ಲ ಅವರು.
ಓಕೆ, ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಡೆ ಹಿಡಿತಾ ಇದ್ದಾರೆ ಅವರನ್ನ, ನೀವು ಈ ತರ ಮಾಡ್ತಾ ಇದ್ದೀರಾ ನಿಮಗೆ ಫೈನ್ ಹಾಕ್ತೀವಿ ಅಂತ. ಅಲ್ಲಿ ಅದಕ್ಕೆ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಥವಾ ಫೆಲೋಸ್ ಏನ್ ಮಾಡ್ತಾರೆ ಅಂತಂದ್ರೆ, ಬೇಡಪ್ಪ ನಾವು ಸುಮ್ಮನೆ ಏನಕ್ಕೆ ಬೇಕು, ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಥೀಸಿಸ್ ಬರೆಯೋಣ, ಅವ್ರನ್ನ ಯಾಕೆ ಎದುರಾಕೋಣ, ಎಷ್ಟಿದೆಯೋ ಅಷ್ಟು ಮಾಡ್ಕೊಂಡು ಹೋಗೋಣ ಅನ್ನೋ ಲೆಕ್ಕಾಚಾರಕ್ಕೆ ಆಲ್ರೆಡಿ ಒಂದು ಸ್ಟೂಡೆಂಟ್ಸ್ ಮೆಂಟಾಲಿಟಿ ಕೂಡ ಆ ಥರ ಆಗೋಗ್ಬಿಟ್ಟಿದೆ ಅಂತ ಆ ಥರ ಹೇಳ್ತಾ ಇದ್ದಾರೆ. ಸರಿ, ಇನ್ನು ಗ್ಲೋಬಲ್ ಅಕಾಡೆಮಿಕ್ ಫ್ರೀಡಮ್ ಇಂಡೆಕ್ಸ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಆ ಥರ ಅಂತಂದ್ರೆ, ಇದರಲ್ಲಿ ಗ್ಲೋಬಲ್ ಅಕಾಡೆಮಿಕ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ಇಂಡಿಯಾ ಆಲ್ರೆಡಿ ಬಾಟಮ್ 30% ಅಲ್ಲಿ ಬಂದು ನಿಂತಿದೆ. ಅದು ಎಷ್ಟು 179 ಕಂಟ್ರೀಸ್ ಒಳಗಡೆ ಆಲ್ರೆಡಿ 30th ಬಾಟಮ್ ಇಂದ 30% ಅಂತಂದ್ರೆ ಲೆಕ್ಕ ಹಾಕಿ ಎಷ್ಟು ಅಂತಂದ್ರೆ, ಅದು ಇನ್ನೂ ಹೇಳ್ಬೇಕು ಅಂತಂದ್ರೆ ಪಾಕಿಸ್ತಾನಕ್ಕಿಂತ ಕೆಳಗೆ ಹೋಗಿದೆ ಅಂತ ಆತರ ಹೇಳ್ತಾ ಇದ್ದಾರೆ. ಓಕೆನಾ. ಆಮೇಲೆ ಅದೇ ಅಕಾಡೆಮಿಕ್ ಫ್ರೀಡಮ್ ಅಲ್ಲಿ ಡೌನ್ವರ್ಡ್ ಆಗ್ತಾ ಇದೆ. ಅಲ್ಲ ಹೆಚ್ಚು ಕಮ್ಮಿ ಹೆಂಗೆ ಅಂತಂದ್ರೆ ಎಮರ್ಜೆನ್ಸಿ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ಸೆಂಟ್ರಲೈಸೇಷನ್ ಆಗಿರುತ್ತೆ. ಅವಾಗ ಏನೋ ಒಂದು ಮೂಲಭೂತ ಕಾರಣಗಳಿರುತ್ತೆ, ಇಲ್ಲ ಒಂದು ಅಗ್ರೆಷನ್ ಇರುತ್ತೆ, ಎಕ್ಸ್ಟರ್ನಲ್ ಅಗ್ರೆಷನ್ ಇರುತ್ತೆ, ಇಲ್ಲ ಇಂಟರ್ನಲ್ ಡಿಸ್ಟರ್ಬೆನ್ಸಸ್. ಇಂಥ ಟೈಮಲ್ಲಿ ಎಮರ್ಜೆನ್ಸಿ ಬಂದಾಗ ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎಲ್ಲ ಕಸ್ಕೊಂಡು ಅವಾಗ ಒಂದ್ ಲೆಕ್ಕ. ಆದ್ರೆ ಈಗ ಆ ಥರದ್ದು ಏನೂ ಇಲ್ದಲೇನು ಕೂಡ ಅಕಾಡೆಮಿಕ್ ಫ್ರೀಡಮ್ ಕಮ್ಮಿ ಆಗ್ತಾ ಹೋಗ್ತಿದೆ ದಿನೇ ದಿನೇ. ಆ ಒಂದು ಎಮರ್ಜೆನ್ಸಿ ಕಾಲಕ್ಕೆ ಬಂದು ನಿಂತಿದೆ ಅಂತ ಅಂದ್ಬಿಟ್ಟು ಆ ಥರ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕ್ ಬಗ್ಗೆ ಮಾತಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕ್ ಅಂದ್ರೆ ಹೌದು ನಿಜ, ಅಕಾಡೆಮಿಕ್ ಫ್ರೀಡಮ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಕ್ಸ್ಪ್ಲಿಸಿಟ್ ಆಗಂತೂ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆದ್ರೆ ಅದು ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಮತ್ತೆ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಅಲ್ಲಿ, ವಿತ್ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಅದು ಇದೆ ಅಂತ ಅಂದ್ಬಿಟ್ಟು ಆತರ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಸೆಡಿಷನ್ ಲಾಸ್ ಅನ್ನ ಮತ್ತೆ ಡಿಫೇಮೇಷನ್ ಲಾಸ್ ಅನ್ನ ಗವರ್ಮೆಂಟ್ ನವರು ತುಂಬಾ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಆತರ ಏನ್ ಹೇಳ್ತಾ ಇದ್ದಾರೆ, ಆಮೇಲೆ UGC ಕೋರ್ ಫಂಕ್ಷನ್ಸ್ ಕೂಡ ಮಿನಿಸ್ಟ್ರಿ ಅಂಡರ್ ಬಂದ್ಬಿಟ್ಟಿದೆ. ಮಿನಿಸ್ಟ್ರಿ ಹೆಂಗ್ ಹೇಳ್ತಾರೋ ಆತರ ಮಾಡೋದನ್ನ ಲೆಕ್ಕಾಚಾರಕ್ಕೆ ಬಂದಿದೆ ಅಂತ ಆತರ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇದೆಲ್ಲ ಇಟ್ಕೊಂಡು ನೋಡಿ ಈ ತರ ಇರ್ಬೇಕು, ರೆಸ್ಟ್ರಿಕ್ಷನ್ಸ್ ಇರ್ಬೇಕು, ರೀಸನಬಲ್ ರೆಸ್ಟ್ರಿಕ್ಷನ್ ಇರಬೇಕು. ಆದ್ರೆ ಈ ತರದೊಂದು ಇದನ್ನ ಮಾಡೋ ಅಂತ ಒಂದು ಅಕಾಡೆಮಿಕ್ ಫ್ರೀಡಮ್ ನ ಪ್ರೊಟೆಕ್ಟ್ ಮಾಡಬೇಕು, ಅದಕ್ಕೆ ಒಂದು ಕೆಲವು ಕ್ಲಾಸಸ್ ಇರಬೇಕು ಕೂಡ, ಪ್ರೊಟೆಕ್ಟ್ ಮಾಡೋಕ್ಕೂ ಕೂಡ ಕ್ಲಾಸಸ್ ಹಾಕಬೇಕು ಅಂತ ಅಂದ್ಬಿಟ್ಟು ಆ ತರ ಒಂದು ಪಾಲಿಸಿ ಮಾಡಿ ಅಂತ ಅಂದ್ಬಿಟ್ಟು ಆ ತರ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಹೆಲ್ಪ್ಫುಲ್. ನೀವು ಮೇನ್ಸ್ ಅಲ್ಲಿ ಈ ತರ ಪಾಯಿಂಟ್ಸ್ ನ ತುಂಬಾ ಚೆನ್ನಾಗಿ ಬರೋದಂದ್ರೆ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇದೇ ಪಾಯಿಂಟ್ಸ್ ನೀವು ಮೇನ್ಸ್ ಅಲ್ಲಿ ಬರೀಬೇಕು, ಬೇರೆ ಎಲ್ಲಿಂದನೂ ನೀವು ಪಾಯಿಂಟ್ಸ್ ಇದನ್ನ ಮಾಡೋಕ್ಕಾಗಲ್ಲ, ಇಲ್ಲಿಂದ ತಗೊಂಡು ಬರೀಬೇಕು. ಓಕೆ, ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ತೀರಾ ಅಂತ ಅನ್ಕೊಂಡಿದೀನಿ. ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪಾ ಅಂತಂದ್ರೆ ನೋಡಿ, ಇದು ನಮ್ಮ GS2 ನ ಗವರ್ನೆನ್ಸು, ಗವರ್ಮೆಂಟ್ ಪಾಲಿಸೀಸು, ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಏನಂದ್ರೆ ಇತ್ತೀಚೆಗೆ ಗವರ್ಮೆಂಟ್ನವರು ಸುಮಾರು 4,415 ಕೋಟಿಯಷ್ಟು ದುಡ್ಡನ್ನ ಅವ್ರದ್ದು ಇದಕ್ಕೆ PLI ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಏನಿದೆಯಲ್ಲ, ಅದು ಡಿಫ್ರೆಂಟ್ ಸೆಕ್ಟರ್ಸ್ ಅಲ್ಲಿ ಅದಕ್ಕೆ ರಿಲೀಸ್ ಮಾಡಿದ್ದಾರೆ, ಇದನ್ನ ಮಾಡಿದ್ದಾರೆ. ಹಾಗಾಗಿ ನ್ಯೂಸ್ ಅಲ್ಲಿ ಇದೆ. ಇದೇನು ಅಂದ್ರೆ ಅಂಡರ್ PLI ಸ್ಕೀಮ್ಸ್ ಅಲ್ಲಿ ಇದೆ. ಸೆಂಟ್ರಲ್ ಅದೇ ಹೇಳಿದ್ನಲ್ಲ, ಸುಮಾರು 4,415 ಕೋಟಿ 8 ಸೆಕ್ಟರ್ ಅಲ್ಲಿ. ಓಕೆ, ಅದಾದ್ಮೇಲೆ ನಿಮಗೆ PLI ಬಗ್ಗೆ ಹೇಳೋದಂದ್ರೆ ಇದು 2021 14 ಸೆಕ್ಟರ್ಗೆ ಕೊಡಬೇಕು. ಅದು ಎಷ್ಟು 1.97 lakh crore ಕೊಡಬೇಕು ಅಂತ ಅಂದ್ಬಿಟ್ಟಿದಾಗಿತ್ತು. PLI ಸುಮಾರು ಏನು ಮಾಡ್ತಾರೆ ಅಂತಂದ್ರೆ ಒಂದು ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಅಂತ. ಕಟಿಂಗ್ ಎಡ್ಜ್ ಅಂತಂದ್ರೆ ತುಂಬಾ ಉಪಯುಕ್ತವಾಗಿರೋ ಒಂದು ಟೆಕ್ನಾಲಜಿನ ಬೆಳೆಸಬೇಕು, ಅದಕ್ಕೆ ದುಡ್ಡು ಬೇಕು. ಈ ಒಂದು ದುಡ್ಡಿನ ಕೊರತೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಈ PLI ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ ಅಂದ್ಬಿಟ್ಟು ಒಂದು ಕ್ಯಾಪಿಟಲ್ ನ ಡ್ರಾ ಮಾಡಬೇಕು, ಅದಕ್ಕೆ ಕ್ಯಾಪಿಟಲ್ ನ ಒದಗಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಇದನ್ನ ಮಾಡಿದ್ರು. ಆದ್ರೆ ಇದರಲ್ಲಿ ಕೆಲವೊಂದೊಂದು ಇಶ್ಯೂಸ್ ಅರೈಸ್ ಮಾಡಿದ್ದಾರೆ. ಏನು ಅಂತಂದ್ರೆ ಜಾಬ್ ಕ್ರಿಯೇಷನ್ಸ್ ಮತ್ತೆ ಗವರ್ಮೆಂಟ್ ರೆಸ್ಪಾನ್ಸ್, ಈ ತರದ್ದೆಲ್ಲ ಒಂದು PLIಗೆ ಇಷ್ಟೊಂದೆಲ್ಲ ಹಣ ಖರ್ಚು ಮಾಡ್ತಾ ಇದ್ರು ಕೂಡ ಜಾಬ್ಸ್ ಗಳು ಕ್ರಿಯೇಟ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದೇ ಯಾರು ಹೇಳಿದ್ದಾರೆ, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅವರು. ಹೌದು, ಟೆಕ್ನಿಕಲ್ ಏನೋ ಇದಾವೆ, ಟೆಕ್ನಾಲಜಿ ಏನೋ ಇದೆ, ಆದ್ರೆ ಅದಕ್ಕೆ ತಕ್ಕಂತ ಜಾಬ್ಗಳು ಕ್ರಿಯೇಟ್ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಆದ್ರೂ ಅದಕ್ಕೆ RBI ಗವರ್ನರ್ ಅವರು ಎಲ್ಲ ಏನ್ ಇದನ್ನ ಮಾಡಿದ್ದಾರೆ ಅಂದ್ರೆ, ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ದೇಶದಲ್ಲಿ ಸುಮಾರು 6,78,000 ಅಷ್ಟು ಜಾಬ್ಸ್ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ PLI ಸ್ಕೀಮ್ಸ್ ಇಂದ ಕ್ರಿಯೇಟ್ ಆಗಿದೆ ಅಂತ ಅಂದ್ಬಿಟ್ಟು ಡಿಫೆನ್ಸ್ ನ ಕೊಟ್ಟಿದ್ದಾರೆ ಅದಕ್ಕೆ. ಅದಾದ್ಮೇಲೆ ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ, ಇನ್ವೆಸ್ಟ್ಮೆಂಟ್ ಮತ್ತೆ ಪ್ರೊಡಕ್ಷನ್ ಔಟ್ಕಮ್ ಹೇಗಿದೆ ಅಂತಂದ್ರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟು ಪ್ರೊಡಕ್ಷನ್ ಔಟ್ಕಮ್ ನೋಡಿ, ಸುಮಾರು 1.03 lakh crore ಅಷ್ಟು ಆಯ್ತಾ, ಇಷ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಆಗಿದೆ. ಅದ್ರದ್ದು ಔಟ್ಕಮ್ ಬಂದ್ಬಿಟ್ಟು 8.61 lakh ಪ್ರೊಡಕ್ಷನ್ ಅದಕ್ಕೆ ಇದು ಔಟ್ಕಮ್ ಬಂದಿದೆ ಅಂತ ಕೂಡ ಹೇಳ್ತಿದ್ದಾರೆ. ಇದೆಲ್ಲ ಡೇಟಾ ನೀವು ತೆಗೆದಿಟ್ಕೋಬಹುದು, ಎಲ್ಲಾದ್ರೂ ಆನ್ಸರ್ಸ್ ಬರೀಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಆಮೇಲೆ ಸುಮಾರು 3.2 lakh crore ಅಷ್ಟು ಎಕ್ಸ್ಪೋರ್ಟ್ಸ್ ಕೂಡ ಆಗಿದೆ ಅಂತಾನೆ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಫ್ಯೂಚರ್ ಟಾರ್ಗೆಟ್ಸ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಒಂದು ಫಿಸ್ಕಲ್ ಇಯರ್ ಅಂದ್ರೆ ಯಾವಾಗ ಮಾರ್ಚ್ 31ಕ್ಕೆ ಏನು ಈ ವರ್ಷ 2024 ಮುಗಿಯುತ್ತಲ್ಲ, ಅಷ್ಟರೊಳಗಡೆ ಇಷ್ಟು 11,000 ಕೋಟಿ ಅಷ್ಟು ದುಡ್ಡನ್ನ ಬಿಡುಗಡೆ ಮಾಡಬೇಕು PLI ಸ್ಕೀಮಿಗೆ ಅಂತ ಅಂದ್ಬಿಟ್ಟು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ FDI ಕೂಡ ದಿನೇ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಟೆಲಿಕಾಂ ಇಂಡಸ್ಟ್ರಿ ಆಲ್ರೆಡಿ 60% ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು, ಇಂಪೋರ್ಟ್ ಅನ್ನ ಕಮ್ಮಿ ಮಾಡ್ತಾ ಹೋಗೋದು, ನಾವೇ ಸೆಲ್ಫ್ ಸಫಿಶಿಯೆಂಟ್ ಆಗ್ತಾ ಹೋಗ್ತೀವಲ್ಲ, ಅದಕ್ಕೆ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಅಂತಾರೆ. ಆಲ್ರೆಡಿ ನೋಡಿ ಟೆಲಿಕಾಂ ಇಂಡಸ್ಟ್ರಿ 60% ಟಾರ್ಗೆಟ್ ನ ರೀಚ್ ಮಾಡಿದಾರಂತೆ. ಇದು ತುಂಬಾ ಒಳ್ಳೆ ಸಂಗತಿ.
ಈ ಥರನೇ ಬೇರೆ ಎಲ್ಲ ಇಂಡಸ್ಟ್ರಿಗಳಲ್ಲೂ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಕಮ್ಮಿ ಜಾಸ್ತಿ ಆಗ್ತಾ ಹೋಗ್ತಾ ಹೋದರೆ ನಮ್ಮ ಎಕಾನಮಿ ತುಂಬ ಸ್ಟ್ರಾಂಗ್ ಆಗಿ ವೈಬ್ರೆಂಟ್ ಆಗಿ ಬೆಳೆಯುತ್ತೆ. ಓಕೆ, ಇದು ಇಷ್ಟು ಈ ಆರ್ಟಿಕಲ್ಲು. ಇನ್ನು ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ, ನೋಡಿ, ಡಿಸ್ಪ್ರಪೋರ್ಷನೇಟ್ ಆಕ್ಟ್ CPR ಕ್ಯಾನ್ಸಲೇಷನ್ ಆಫ್ ಇಟ್ಸ್ FCRA ಲೈಸೆನ್ಸ್. ನಿಮಗೆ ರೀಸೆಂಟಾಗಿ ಈಗ ಕಳೆದನೇ ವಾರದಲ್ಲಿ ಹೇಳಿದ್ದೆ, FCRA ಲೈಸೆನ್ಸು ಸೆಂಟರ್ ಫಾರ್ ಪಬ್ಲಿಕ್ ರಿಸರ್ಚ್ ಅವರಿಗೆ ಕೆಲವೊಂದು ಫಾರಿನ್ ಫಂಡ್ಸ್ ಬರೋದಕ್ಕೆ ತಡೆ ಹಿಡಿದಿದ್ರು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಆರ್ಟಿಕಲ್ಲು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಫಾರಿನ್ ಫಂಡ್ಸನ್ನು ಪೊಲಿಟಿಕಲ್ ಪಾರ್ಟಿಗಳಿಗೆ, ಪ್ರೊಟೆಸ್ಟ್ಗಳಿಗೆ, ಲೀಗಲ್ ಬ್ಯಾಟಲ್ ನಡೆಸೋಕ್ಕೆ ಇದನ್ನ ಮಾಡ್ತಾ ಇದ್ರಂತೆ. ಹಾಗಾಗಿ ಅವ್ರದ್ದು FCRA ಲೈಸೆನ್ಸ್ನ ಕ್ಯಾನ್ಸಲೇಷನ್ ಮಾಡಿದ್ರು. ಅದು ಯಾರು ಯೂನಿಯನ್ ಹೋಮ್ ಮಿನಿಸ್ಟರ್ ಕ್ಯಾನ್ಸಲ್ ಮಾಡಿದ್ರು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇದ್ರ ಬಗ್ಗೆ ಬೇರೆ ಏನೂ ಇಲ್ಲ. ನೀವು ಒಂದು ಸ್ವಲ್ಪ FCRA ಏನು ಕತೆ ಅಂತ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಹೆಲ್ಪ್ ಆಗುತ್ತೆ. ಇದು ಪ್ರಿಲಿಮ್ಸಲ್ಲಿ ಕೇಳೋ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ಇದು ಇಷ್ಟೇ. ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಇದು ನಮ್ಮ ಇಂಟರ್ನಲ್ ಸೆಕ್ಯೂರಿಟಿ, ಚಾಲೆಂಜಸ್ ಟು ಇಂಟರ್ನಲ್ ಸೆಕ್ಯೂರಿಟಿ ಥ್ರೂ ಕಮ್ಯುನಿಕೇಷನ್ ನೆಟ್ವರ್ಕ್ಸು. ನೋಡಿ, CERT-9 ಟೇಕ್ಸ್ ಓವರ್ 11 months ಟು ಪ್ಲಗ್ ವಲ್ನರಬಿಲಿಟಿ ಎಕ್ಸ್ಪೋಸಿಂಗ್ ಪರ್ಸನಲ್ ಡೇಟಾ. ಇದು ಏನಾಗಿತ್ತು ಅಂತಂದರೆ, ಇತ್ತೀಚೆಗೆ ಏನಂದರೆ ಈ ಆರ್ಟಿಕಲಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತಂದರೆ, ಸೈಬರ್ ಸೆಕ್ಯೂರಿಟಿ ಅಂದರೆ ಕ್ರಿಟಿಕಲ್ ಸೈಬರ್ ಸೆಕ್ಯೂರಿಟಿ ವಲ್ನರಬಿಲಿಟಿ ಎಷ್ಟಿದೆ ಅಂತ. ಅಂದರೆ ಸಾಯಿ ಕೃಷ್ಣ ಅನ್ನೋರು ಒಂದು ಕಂಪನಿಯ CEO ಆಗಿರ್ತಾರೆ. ಅವರು ಒಂದು ಏನು ಎಕ್ಸ್ಪೋಸ್ ಮಾಡ್ತಾರೆ ಅಂತಂದರೆ, ಸೈಬರ್ ಸೆಕ್ಯೂರಿಟಿ ಅಂದರೆ ಒಂದು ಸೈಬರ್ ಇದನ್ನ ಇಟ್ಕೊಂಡ್ಬಿಟ್ಟು ಎಷ್ಟೋ ಒಂದು ದೊಡ್ಡ ಡಿಗ್ನಿಟರೀಸ್ದ ಪರ್ಸನಲ್ ಡೀಟೇಲ್ಸು ಎಕ್ಸ್ಪೋಸ್ ಆಗಿದೆಯಂತೆ. ಇದನ್ನ ಅವರು ಏನು ಮಾಡಿದ್ದಾರೆ, ಈ ವಲ್ನರಬಲ್ ರಿಪೋರ್ಟ್ನ ಅವರು ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? CRT ಅನ್ನೋರಿಗೆ ಕೊಟ್ಟಿದ್ದಾರೆ. ಆದರೆ CRT ಕೊಟ್ಟು ಸುಮಾರು 11 ತಿಂಗಳು ಆದಮೇಲೆ ಅದ್ರದ್ದು ರಿಸಲ್ಟ್ ಬಂದಿದೆಯಂತೆ. ಹಾಗಾಗಿ ದೇರ್ ಇಸ್ ಅ ಕನ್ಸರ್ನ್ಸ್ ಆಫ್ ಡೇಟಾ ಥೆಫ್ಟ್ ಅನ್ನೋ ಒಂದು ಇಶ್ಯೂನ ಅರೈಸ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಸೈಬರ್ ಸೆಕ್ಯೂರಿಟಿ ವಲ್ನರಬಿಲಿಟಿ ಎಷ್ಟು ಮಟ್ಟಿಗೆ ಇದೆ ಅಂತ ನೀವು ನೋಡ್ಬೋದು. ಇದನ್ನು ನೀವು ಆನ್ಸರ್ಸಲ್ಲಿ ಕೂಡ ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಬೋದು. ನಿಮಗೆ ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ಆರ್ಟಿಕಲ್ನ ಇದನ್ನು ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇದನ್ನು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂತಂದರೆ, ಎಜುಕೇಷನ್. ಇದು ಮತ್ತೆ ತಿರ್ಗಾ ನೋಡಿ, ಸೋಷಿಯಲ್ ಜಸ್ಟಿಸು ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಿದ್ದಂಥ ಆರ್ಟಿಕಲ್ಲು. ಏನಂದರೆ, ಇತ್ತೀಚೆಗೊಂದು ASEAR ಸ್ಟಡಿ ಅಂತ ಬಂದಿದೆ. ASEAR ಸ್ಟಡಿ ಅಂದರೆ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ ಅಂತ. ಓಕೆ, ಇದ್ರ ಪ್ರಕಾರ ಓವರ್ ಹಾಫ್ ಆಫ್ ದ ಯೂತ್ ಸ್ಟ್ರಗಲಿಂಗ್ ವಿತ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ದಾರೆ. ಇದರಲ್ಲಿ ತುಂಬ ಡೇಟಾ ಇದೆ. ಆಮೇಲೆ ಇದರಲ್ಲಿ ಮತ್ತೆ ASEAR ಅಲ್ಲಿ ಏನೇನು ಹೇಳಿದ್ದಾರೆ ರಿಪೋರ್ಟಲ್ಲಿ ಅಂದರೆ, ಕನ್ಸರ್ನಿಂಗ್ ಗ್ಯಾಪ್ಸ್ ಏನೇನೆಂದರೆ, ಫೌಂಡೇಶನಲ್ ಸ್ಕಿಲ್ಸ್ ಗ್ಯಾಪ್ ಇದೆಯಂತೆ. ಅದು ಎಸ್ಪೆಷಲಿ ರೂರಲ್ ಸ್ಟೂಡೆಂಟ್ಸು 14 ವರ್ಷದಿಂದ 18 ವರ್ಷದ ಮಕ್ಕಳಲ್ಲಿ ತುಂಬ ಗ್ಯಾಪ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಚಾಲೆಂಜಸ್ ಎಲ್ಲಿದೆ ಅಂತಂದರೆ, ರೀಡಿಂಗಲ್ಲಿದೆ, ಓದೋದಕ್ಕೆ ಕಷ್ಟ ಆಗ್ತಾ ಇದೆಯಂತೆ. ಆಮೇಲೆ ಮ್ಯಾಥ್ಸಲ್ಲಿ ಕಷ್ಟ ಆಗ್ತಾ ಇದೆಯಂತೆ. ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಅಂದರೆ ಇಂಗ್ಲೀಷ್ನ ಓದಿ ಅರ್ಥ ಮಾಡ್ಕೊಳೋ ಒಂದು ಇದರಲ್ಲಿ ಕೂಡ ಕಷ್ಟ ಆಗ್ತಾ ಇದೆಯಂತೆ. ಅದಕ್ಕೆ ಈ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂದರೆ, ನೀಡ್ ಫಾರ್ ಎಜುಕೇಷನ್ ಎನ್ಹಾನ್ಸ್ಮೆಂಟ್ಸ್ ಅಂದರೆ ಒಂದು ಎಜುಕೇಷನ್ ಕ್ವಾಲಿಟಿನ ಜಾಸ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳ್ತಾ ಇದೆ. ಆಮೇಲೆ ಇದೇನು ASEAN ಒಂದು ಸರ್ವೆ ಮಾಡಿ ಒಂದು ರಿಪೋರ್ಟ್ ಬಿಟ್ಟಿದೆಯಲ್ಲ, ಇದರ ಟೈಟಲ್ ಹೆಸರು, ಆ ರಿಪೋರ್ಟ್ನ ಟೈಟಲ್ ಬಂದ್ಬಿಟ್ಟು ಬಿಯಾಂಡ್ ಬೇಸಿಕ್ಸ್ ಅಂತ ಇದರ ಟೈಟಲ್. ಇದು ಬಂದ್ಬಿಟ್ಟು ಎಕ್ಸಾಮಲ್ಲಿ ಇದನ್ನು ಕೇಳ್ಬೋದು. ವಾಟ್ ವಾಸ್ ದ ಟೈಟಲ್ ಅಂತೇಳಿ 4 ಆಪ್ಷನ್ಸ್ ಕೊಡ್ಬೋದು. ಇಲ್ಲ ಬರೀ ಬಿಯಾಂಡ್ ಬೇಸಿಕ್ಸ್ ಅಂತ ಕೊಟ್ಬಿಟ್ಟು ದ ಟರ್ಮ್ ವಾಸ್ ಹರ್ಡ್ ಇನ್ ದ ನ್ಯೂಸ್ ಅಂತ ಒಂದೇನಾದ್ರು ಕ್ವಶನ್ ಬರ್ಬೋದು. ಸೊ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಒಂದು ಇಂಪಾರ್ಟೆಂಟು. ಆಮೇಲೆ ಮೇನ್ಸಲ್ಲೂ ಕೂಡ ನೀವು ನಮ್ಮ ಎಜುಕೇಷನ್ ಸಿಸ್ಟಮ್ನ ಕ್ವಾಲಿಟಿ ಬಗ್ಗೆ, ಅದ್ರ ವಲ್ನರಬಿಲಿಟಿ ಬಗ್ಗೆ ಏನಾದರೂ ಒಂದು ಎಕ್ಸಾಂಪಲ್ ಹಾಕಬೇಕು ಅಂತಂದರೆ, ಡೈರೆಕ್ಟಾಗಿ ASEAN ಸ್ಟಡಿ ರಿಪೋರ್ಟ್ ಅಂತ ಹಾಕ್ಬಿಟ್ಟು ಈ ಥರ ನೀವು ಚಾಲೆಂಜಸನ್ನು ಗುರುತಿಸ್ಬೋದು. ಇದು ಈ ಆರ್ಟಿಕಲ್ನ ಒಂದು ಇಂಪಾರ್ಟೆನ್ಸ್. ಓಕೆ, ಇದನ್ನು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಅಂತಂದರೆ, ವೇರ್ ಡು ಚೈನಾ ತೈವಾನ್ ರಿಲೇಷನ್ ಸ್ಟ್ಯಾಂಡ್ ಅಂತ ಅಂದ್ಬಿಟ್ಟು ಆರ್ಟಿಕಲ್ ಇದೆ. ಇದು ನಮ್ಮ GS2ನ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಹೆಲ್ಪ್ ಆಗುತ್ತೆ. ಇದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇತ್ತೀಚೆಗೆ ತೈವಾನಲ್ಲಿ ಎಲೆಕ್ಷನ್ ನಡೀತು. ಎಲೆಕ್ಷನ್ನು ಡೆಮೊಕ್ರೆಟಿಕಲ್ಲೇ ನಡೀತು. ಮತ್ತು ಡೆಮೊಕ್ರೆಟಿಕ್ ಪಾರ್ಟಿ ಅಂದರೆ DPP ಅಂತ ಒಂದು ಡೆಮೊಕ್ರೆಟಿಕ್ ಪಾರ್ಟಿ ಇದೆ, ಅವರು ಗೆದ್ದಿದ್ದಾರೆ. ಗೆದ್ಬಿಟ್ಟು ಅವರ ಒಂದು ಲೈ ಚಿಂಗ್ಥೆ ಅನ್ನೋರು ಪ್ರೆಸಿಡೆಂಟ್ ಆಗಿದ್ದಾರೆ. ಹಾಗಾಗಿ ಇದಕ್ಕೆ ಚೈನಾದವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಚೈನಾದವ್ರು ಕನ್ಸಿಟ್ಕೊಂಡಿದ್ರು ತೈವಾನ್ ಬಂದ್ಬಿಟ್ಟು ಚೈನಾಗೆ ಸೇರ್ಕೊಳುತ್ತೆ ಅಥವಾ ನಾವು ಕಬ್ಜಾ ಮಾಡ್ಬಿಡೋಣ. ಅವ್ರು ಮುಂಚೆಯಿಂದನೂ ಅದೇ ತಾನೇ, ಇಲ್ಲೂ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರು. ಈ ಒಂದು ಇದಕ್ಕೆ ಕನಸಿಗೆ ಕಲ್ಲು ಬಿದ್ದಿದೆ. ಚೈನಾ ಕನಸಿಗೆ ರಿಯೂನಿಫಿಕೇಶನ್ ಇದಕ್ಕೆ ಕಲ್ಲು ಬಿದ್ದಿದೆ. ಈ ಒಂದು ಎಲೆಕ್ಷನ್ ನಿಟ್ಟಿನಲ್ಲಿ ಈಗ ನೆಕ್ಸ್ಟ್ ಎಲ್ಲ ಏನೇನು ಅಂತಂದರೆ, ಅಲ್ಲಿ ಒಂದು ಅದೇ ಹೇಳಿದ್ನಲ್ಲ, ಇದೊಂದು ಪ್ರೋ ಇಂಡಿಪೆಂಡೆನ್ಸ್ ಪಾರ್ಟಿ ಇದು DPP ಅನ್ನೋದು, ಅಂದರೆ ಡೆಮೊಕ್ರೆಟಿಕ್ ಪಾರ್ಟಿ ಅಂತಲೇ ಕರಿಬೋದು. ಚೈನಾದವರು ಡಿಪ್ಲೊಮೆಟಿಕ್ ಸ್ಟ್ರಾಟಜಿನ ಚೇಂಜ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಕಂಟ್ರಿಯಲ್ಲಿನ ಸಣ್ಣ ಪುಟ್ಟ ಸ್ಟೇಟ್ಗಳಿಗೆ ಏನು ಮಾಡ್ತಿದ್ದಾರೆ, ಆಸೆ ತೋರಿಸ್ತಾ ಇದ್ದಾರೆ. ಗುರು, ನಿಮ್ಮ ಸ್ಟೇಟಿಗೆ ಬರ್ತೀವಿ, ನಾವು ಇನ್ವೆಸ್ಟ್ಮೆಂಟ್ ಕೊಡ್ತೀವಿ, ನಿಮ್ಮ ಯೂತ್ಸಿಗೆ ನಾವು ಕೆಲಸ ಕೊಡ್ತೀವಿ, ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಆಸೆ ಇಟ್ಟು ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಚೈನಾ ಕಡೆ ಸಪೋರ್ಟ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಮೇಲೆ ಚೈನಾ ರಿಲೇಷನ್ಸ್ ಬಗ್ಗೆನೂ ಇಲ್ಲಿ ಇದನ್ನ ಕನ್ಸರ್ನ್ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಇನ್ನು ಫ್ಯೂಚರ್ ಚಾಲೆಂಜಸ್ ಏನು ಅಂತಂದ್ರೆ, ಈ ತರ ಒಂದರಿಂದ ಚೈನಾ ಪ್ರೆಷರು ಇನ್ಮೇಲೆ ತೈವಾನ್ ಮೇಲೆ ತುಂಬಾ ಜಾಸ್ತಿ ಆಗುತ್ತಾ ಹೋಗುತ್ತೆ. ನೀವು ನಮಗೆ ಸೇರ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದು ಈ ಆರ್ಟಿಕಲ್ನ ಇಂಪಾರ್ಟೆನ್ಸ್. ನೀವು ಇದನ್ನ ನೋಡ್ಕೋಬಹುದು. ಓಕೆನಾ? ಇದಿಷ್ಟು ಹೇಳ್ತಾ ಇವತ್ತಿನ ನಮ್ಮ ಒಂದು ಪ್ರಾಕ್ಟೀಸ್ ಕ್ವಶನ್ಗೆ ಬರೋಣ. ಇದು ಎಡಿಟೋರಿಯಲ್ ಬೇಸಿಸ್ ಮೇಲೆ. ಓಕೆನಾ?
ಏನಿದೆ ಇವತ್ತಿನ ಕ್ವಶನ್ ಅಂದರೆ, ವಿಲ್ ಕಂಟಿನ್ಯೂಡ್ ಗವರ್ಮೆಂಟ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಕ್ಲೈನಿಂಗ್ ಅಕಾಡೆಮಿಕ್ ಫ್ರೀಡಮ್ ಹಿಂಡರ್ ಇಂಡಿಯಾಸ್ ಡೆಮೋಕ್ರೆಟಿಕ್ ಐಡಿಯಲ್ಸ್, ಲಿಮಿಟಿಂಗ್ ಡೈವರ್ಸ್ ಪರ್ಸ್ಪೆಕ್ಟಿವ್ಸ್ ವಿತ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. 150 ವರ್ಡ್ಸಿಗೆ ಬರೀಬೇಕು ಇದನ್ನ. ಇದು ಕನ್ನಡದಲ್ಲಿ ಹೇಳೋದಾದ್ರೆ, ಮುಂದುವರಿದ ಸರ್ಕಾರದ ಹಸ್ತಕ್ಷೇಪ ಮತ್ತು ಕ್ಷೀಣಿಸುತ್ತಿರುವ ಶೈಕ್ಷಣಿಕ ಸ್ವಾತಂತ್ರ್ಯವು ಭಾರತದ ಸತ್ಮಾತ್ಮಕ ಆದರ್ಶಗಳಿಗೆ ಅಡ್ಡಿಯಾಗುತ್ತದೆಯೇ? ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವೈವಿಧ್ಯಮಯ ದೃಷ್ಟಿಕೋನಗಳನ್ನು ಸೀಮಿತಗೊಳಿಸುತ್ತದೆಯೇ ಅಂತ ಅಂದ್ಬಿಟ್ಟು ನೀವು ಇದನ್ನ ಆನ್ಸರ್ ಬರೀಬೇಕು. ಬರೆದ್ಬಿಟ್ಟು ಎಲ್ಲ ನಮ್ಮ ಚಾನಲ್ಗೆ ಅಥವಾ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇಲ್ಲ ಆ್ಯಪಿಗೆ ಯಾವುದೆಲ್ಲ ಕೂಡ ಹಾಕಿದ್ರು ಫ್ರೀ ವ್ಯಾಲ್ಯೂಷನ್ ಮಾಡ್ಕೊಡೋಕ್ಕಾಗುತ್ತದೆ. ಇದೆಷ್ಟು ಹೇಳ್ತಾ ಇವತ್ತು ಇಷ್ಟೇ ಆರ್ಟಿಕಲ್ಸ್ ಇದ್ದಿದ್ದು ನ್ಯೂಸ್ ಪೇಪರಲ್ಲಿ. ಇದನ್ನೆಲ್ಲ ಹೇಳ್ತಾ ಇವತ್ತಿನ ಸೆಷನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಜೈ ಹಿಂದ್. ಮತ್ತೆ ನಾಳೆ ವೈಬ್ರೆಂಟ್ ಆರ್ಟಿಕಲ್ಸಿಂದ ನಿಮ್ಮನ್ನೆಲ್ಲರನ್ನೂ ಸಿಗ್ತೀನಿ. ಟೇಕ್ ಕೇರ್.